ಇಲ್ಲಿ ನೋಡ್ರು, ಅಪ್ರಾಪ್ತೆಯ ಮೇಲೆ 4ರಿಂದ ಗ್ಯಾಂಗ್ ರೇಪ್ ಅಂತೇಳಿ ಸುದ್ದಿ ಮಾಡಿದ್ದು ಹೇಳಿದ್ದು. ಅಲ್ಲ, ಹೇಳ್ಬೇಕಾದ್ರೆ ನೀವು ಮಗಳ ಸ್ವಲ್ಪ ಕನಿಕರ ಅನ್ನೋದು ಬೇಕಲ್ಲ, ನೋಡ್ಬೇಕು ಅವ್ರ ಖುಷಿ ಯಾರದು ಸುದ್ದಿ. ನಮ್ಮನಿಗೆ ಅದಕ್ಕೆ ಬಿಡೋ ಮರ ಸ್ಟೈಲಿಶ್ ಅಂಕರ ಬೆಸ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾರೆ. ಪಿಕ್ಚರ್ ಟ್ರೇಲರ್ ನೋಡ್ದಂಗೆ ಆಗುತ್ತೆ. ಸೇನಾ ಹೆಲಿಕಾಪ್ಟರ್ ದುರಂತ, ಹೆಲಿಕಾಪ್ಟರ್ ಬಿದ್ದು ಸೇನಾ ಮುಖ್ಯಸ್ಥ ಮತ್ತು 12 ಜನ ಸತ್ತಾರ ನೋಡು. ಬಿಡೋ ಮರ ಇದ್ಯಾಕ ಕಾಮನ್ ಸುದ್ದಿ ಐತಿ. ಎಲ್ಲೋ ದಾಳಿಯಾಗಿ ಸೈನಿಕರು ಸಾಕರು, ಮಳೆ ಬೆಳೆಯಿಂದ ರೈತರು ಸಾಕರು ಅಂತೀವಿ. ನಮ್ಗೆ ಕೇಳಿ ಸಾಕಾಗಿತ್ತು ಮಳ. ಅವ್ರೇನು ಆರ್ಮಿ ಒಳಗೆ ಆರಾಮ್ ಇರ್ತಾರೆ, ಪಾಪ ಎಲ್ಲ 4 ಮಂದಿ ಸಾಯ್ತಾವ ಅಷ್ಟೇ. ಅವ್ರಿಗೇನು ತಿನ್ನಾಕ ಕಾಜು ಬದಾಮ, ಅಗದಿ ಭಾರಿ ಊಟ, ಕುಡಿಯಾಕ ವಿಸ್ಕಿ ರಮ್ಮ, ಜೀವನ ಪಾವನ ಐತವ್ರದ. ನಾವ ನೋಡಿಲ್ಲ ಕತ್ತಿ ದುಡ್ಡು ಸಾಕಿದ. ಆದ್ರೂ 13 ಮಂದಿ ಬಿಡ ಅವರೆಲ್ಲ ಸಾಯ್ದು ಕಾಮನ್. Isopure collagen. Collagen peptides that help support healthy joints, hair, skin, and nails. ಅವ್ರ ಹೆಸರು ಕೊಟ್ಟಾರು. ನನ್ನ ಹೆಸರು ಇರ್ಬೋದು ನೋಡೋದ್ರಾಗ. ಬೇಕಾ? ನೋಡು, ನನ್ನ ಹೆಸರು ಇರ್ಬೋದ ಅಂತ. ಯಾವಾಗ ಬಂದೇವ? ನಮ್ಮ ಸೈನಿಕರು ಸಾಯೋದು, ಅವ್ರ ಪ್ರಾಣ ತ್ಯಾಗ ಮಾಡೋದು ನಿಮ್ಗೆ ಕಾಮನ್ ವಿಚಾರ, ಬೋರಿಂಗ್ ವಿಚಾರ ಆಗುತ್ತಲ್ಲ. ಹಂಗಲ್ಲು, ನೀ ಬರ್ತಾನಂತೇಳಿ ನನಗೆ ಹೇಳಿ. ನೋಡು, ನೀವು ಇಲ್ಲಿ ಕುಂತು ನಾವು ಅಲ್ಲಿ ಯಾವ ರೀತಿ ಬದುಕ್ತೀವಿ ಅಂತ ನಮ್ಮ ಲೈಫಿನ ಬಗ್ಗೆ ಅಂದಾಜು ಮಾಡೋಕ್ಕೂ ಸಾಧ್ಯ ಅಲ್ಲ. ಕಾಜು ಬಾದಾಮ ನಿನಗೆ ಗೊತ್ತೇ ಇರೋ ಊರೊಳಗೆ ನಿನ್ನ ಹೆಂಡತಿ, ಮಕ್ಕಳು, ಫ್ರೆಂಡ್ಸು, ಫ್ಯಾಮಿಲಿ, ಹುಟ್ಟಿದೂರು ಎಲ್ಲನೂ ಬಿಟ್ಟು ವರ್ಷ ಅಂಗಡಿ ಇದು ನೋಡು, ಆಗ ಗೊತ್ತಾಗುತ್ತೆ ನನಗೆ ಕಾಜು ಬಾದಾಮದ ರುಚಿ ಏನಿರುತ್ತೆ ಅಂತೇಳಿ. ಯಾವಾಗ ಗ್ರಾನೈಟು ಐಡಿಯಾಸ್ಗಳು ಯಾವಾಗ ಬ್ಲಾಸ್ಟ್ ಆಗ್ತಾವ ಅಂತ ಗೊತ್ತಿಲ್ಲ, ಯಾವ ದಿಕ್ಕಂದ್ರೆ ಯಾವಾಗ ಬ್ಲಡ್ ಫೈರ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದೇ ನೋಡು, ಮಸ್ತ್ ಊಟ, ಅದ್ರ ರುಚಿ ಗೊತ್ತಾಗುತ್ತೆ. -50 ಒಳಗೆ ಸಿಯಾಚು ನಿಂತಿರ್ತೀವಲ್ಲ, ಆಗ ಈ ವಿಸ್ಕಿ ಬ್ರ್ಯಾಂಡಿ ಕುಡಿದು ನೋಡು, ಆ ಕುಡಿದ ಮಜಾ ಗೊತ್ತಾಗುತ್ತೆ. ನೋಡು, ಈ ಜ್ಞಾನಪೀಠ ಪಡೆದಂತಹ ಮಹಾಜ್ಞಾನಿಗಳನ್ನ ಹಿಡ್ಕೊಂಡು ರೇಪ್ ಮಾಡೋ ಲೋಫರ್ ನನ್ನ ಮಕ್ಕಳು ಎಲ್ಲರನ್ನೂ ಕಾಯ್ತೀವಿ. ಆರ್ಮಿ ಅಂದ್ರೆ ದೇವರು ಅಂತ ಪೂಜೆ ಮಾಡೋರು ಹಿಡ್ಕೊಂಡು ಆರ್ಮಿ ಬಗ್ಗೆ ಕೆಟ್ಟದಾಗಿ ಮಾತಾಡೋರ್ನು ಕಾಯ್ತೀವಿ. ಈ ಜಾತಿ, ಮತ, ಕುಲ, ಭೇದ ಭಾವ ನಿಮಗಿರ್ಬೋದು, ನಮ್ಮೆಲ್ಲರ ಕಣ್ಣಿಗಿರೋದು ಒಂದೇ, ವಿ ಆರ್ ಆಲ್ ಇಂಡಿಯನ್ಸ್ ಅಲ್ಲ. ಹಂಗಾದ್ರ ಸೈನಿಕರಿಗೆ ಯಾಕೆ ಸ್ಪೆಷಲ್ ಸ್ಥಾನ? ನೀವು ದೇಶಕ್ಕೋಸ್ಕರ ಹೆಂಗ್ ಕೆಲಸ ಮಾಡ್ತಿರೋ ಹಂಗ ನಾವು ಕೆಲಸ ಮಾಡ್ತೀವಿ. ಹಂಗ ಕೇಳಿದ್ರೆ ದೇಶಕ್ಕೆ ಟ್ಯಾಕ್ಸ್ ಕಟ್ಟೋರು ಜಾಸ್ತಿ ನಾವ, ಜೊತೆಗೆ ನಿನಗಿಂತ ಜಾಸ್ತಿ ಪೇಮೆಂಟ್ ತಗೊಳ್ಳೋಂತ ಕೆಲಸದಲ್ಲಿ ಇರೋರು ನಾವ. ನಿನಗಿರೋ ಟ್ಯಾಲೆಂಟ್ಗ, ನಿನಗಿರೋ ಎಜುಕೇಶನ್ಗ ಇವತ್ತು ನೀ ಎಲ್ಲೋ ಇರಬೇಕಾಗಿತ್ತು, ಎಷ್ಟೋ ಸಂಬಳ ತಗೋಬೇಕಾಗಿತ್ತು. ಆದ್ರೆ ನೀನು ಹುಚ್ಚರಗತೆ ಆರ್ಮಿ ಅಂತೇಳಿ ಹೋಗ್ಬಿಟ್ಟಿ. ಯಾರು ಹೇಳಿದ್ರು ನೀವು ಮಾಡೋ ಕೆಲಸಕ್ಕೆ ವ್ಯಾಲ್ಯೂ ಇಲ್ಲ ಅಂತೇಳಿ? ನೀವು ಮಾಡೋ ಕೆಲಸಕ್ಕೆ ಬಹಳಷ್ಟು ವ್ಯಾಲ್ಯೂ ಐತಿ, ನಿಮ್ಮ ಮೇಲೆ ಬಹಳಷ್ಟು ಗೌರವ ಐತೆ ನನಗೆ. ನೀವೆಲ್ಲರೂ ದುಡಿತಿರೋದ್ರಿಂದ ಈ ದೇಶ ನಡೀತಾ ಇರೋದು. ಆದ್ರೆ ನೆನಪಿರ್ಲಿ, ನಾವು ಅಲ್ಲಿ ದುಡಿತಾ ಇರೋದ್ರಿಂದ ಈ ದೇಶ ಉಳಿದಿರೋದು. ನೀ ಎಷ್ಟೇ ಪೇಮೆಂಟ್ ತಗೋಬೋದಪ್ಪ, ಎಷ್ಟೇ ಹೈಫೈ ಲೈಫ್ ಲೀಡ್ ಮಾಡ್ಬೋದು, ಆದ್ರೆ ನೀನು ಕೆಲಸ ಮಾಡಕತ್ತಿ ಅಂತಾರ, ಅದ್ರಲ್ಲಿ ನಾವು ಸೇವೆ ಮಾಡಕತ್ತೀವಿ ಅಂತಾರ. ನೆನಪಿರ್ಲಿ ದೋಸ್ತ, ಈ ಸತ್ ಅಂದ್ರೆ ನಿನ್ನ ಸುಡುಗಾಡ್ನೆ ಸುಡ್ತಾರ, ಅದನ್ನ ನಾನು ಸತ್ರ ಸಾಲ್ಯಾಗ ಮಾಡ್ಕೊಡ್ತಾರ. ವಿ ಆರ್ ನಾಟ್ ಸೇಮ್ ಬ್ರೋ. ನಾನು ಎಜುಕೇಶನ್ ಮಾಡಿದ್ದು ನನ್ನ ನಾಲೆಜ್ ಪರ್ಪಸ್ಗೆ, ಈ ಜಾಬ್ ಹಿಡಿಯೋದಕ್ಕಂತಲ್ಲ. ನನ್ನ ಇಂಟ್ರೆಸ್ಟ್ ಏನಿದ್ರು ಈ ವರದಿ ಮೇಲೆ. ಈ ಸತ್ತಾಗ ಬಿಳಿ ಬಟ್ಟೆ ಸುತ್ತಿ ಯಾವ್ದೋ ಮುನ್ಸಿಪಾಲಿಟಿ ವ್ಯಾನ್ ತಗೊಂಡು ಮಣ್ಣು ಮಾಡ್ತಾರಲ್ಲ, ಅದು ನನಗೆ ಇಷ್ಟ ಇಲ್ಲ. ನಾನು ಸತ್ತಾಗ ನನ್ನ ಮೇಲೆ ತ್ರಿವರ್ಣ ಧ್ವಜ ಇರಬೇಕು, ಆರ್ಮಿ ಟ್ರಕ್ಕಲ್ಲಿ ಅನ್ನ ತರಬೇಕು. ನಾನು ಸುತ್ತು ನಿಂತವರು ಅಯ್ಯೋ ಪಾಪ ಅಲ್ಲ, ತಲೆ ಎತ್ತಿ ತಟ್ಟಿ ಗರ್ವದಿಂದ ಜೈ ಹಿಂದ್ ಅಂತಿರ್ಬೇಕು. ಸಾಯುದ್ರ ಬಗ್ಗೆ ಯಾಕೆ ಮಾತಾಡ್ತೀವಿ ಈಗ? ನಮ್ಮ ಬಾರ್ಡರ್ದಾಗ ವಿದ್ಯುತ್ ವಾತಾವರಣ ಮಾಡ್ಬೇಕಂತ. ಪಾಕಿಸ್ತಾನದವ್ರ, ಚೈನಾದವ್ರ ಎಷ್ಟೋ ಕಿಲೋಮೀಟರ್ ಒಳಗೆ ಬಂದಿರತ್ತ. ಅಲ್ಲಿ ತನಕ ಏನ್ ಮಾಡತ್ತೆ ನಿಮ್ದು ಬೇಸಪ್ಪ ಆರ್ಮಿ? ವಾಟ್ಸಪ್ ಯೂನಿವರ್ಸಿಟಿಯ ಮಗುವೆ, ನಮ್ಮ ಗಡಿ ಒಳಗಡೆ ನುಸುಳೋದಲ್ಲ, ಹಂಗಂತ ಯೋಚನೆ ಮಾಡಬೇಕು, ವೈರಿಗಳು ಭಯ ಪಡಬೇಕು. ಅಂತಹ ಗಡಿ ಮತ್ತು ಅಂತಹ ಭದ್ರತೆ ನಮ್ದು. ಈ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಹುಟ್ಟೋ ಮತ್ತು ಮುಳುಗೋ ಸೂರ್ಯ ಕೇಸರಿ ಬಣ್ಣವಾಗಿ, ಕಾಶ್ಮೀರ, ಹಿಮಾಚಲ ಪ್ರದೇಶದಲ್ಲಿ ಬೀಳುವಂತ ಹಿಮ ಬಿಳಿಯ ಬಣ್ಣವಾಗಿ, ಸಿಕ್ಕಿಂ, ಮೇಘಾಲಯ, ಅರುಣಾಚಲ ಪ್ರದೇಶ, ಬಂಗಾಳದಲ್ಲಿನ ದಟ್ಟ ಕಾಡುಗಳು ಹಸಿರು ಬಣ್ಣವಾಗಿ, ಸ್ವತಃ ತ್ರಿವರ್ಣ ಧ್ವಜವೇ ನಮ್ಮ ದೇಶದ ಗಡಿಯಾಗಿರುವಾಗ, ಅದನ್ನ ಕಾಯೋದಕ್ಕೆ ಇಂಡಿಯನ್ ಆರ್ಮಿ ಅನ್ನುವಂತ ಸಿಂಹಗಳ ಪಡೆ ಇರುವಾಗ ಯಾವನು ಒಳರಿಸೋದಲ್ಲ. ಹಂಗಂತ ಯೋಚನೆ ಮಾಡಿದ್ರು ಕೂಡ ನಿದ್ರೆಲೆ ಉತ್ಸವ ಇಟ್ಕೋಬೇಕು. ದೋಸ್ತ ಏನಂದ್ರೆ ಈ ಸೈನಿಕರಿಗಾಗಿ ಎಕ್ಸ್ಟ್ರಾ ಗೌರವ, ನಮ್ಮ
ನನಗೆ ಯಾಕಿಲ್ಲ, ಅವ್ರನ್ನ ಯಾಕೆ ಅಷ್ಟು ಮೇಲೆ ಇಡ್ತೀರಿ ಅಂತಲ್ಲ. ಒಂದ್ ಯೋಚನೆ ಮಾಡು, ಇಲ್ಲಿ ಪ್ರತಿಯೊಂದು ಇಲಾಖೆ ಒಳಗೂ ಭ್ರಷ್ಟಾಚಾರ, ಲಂಚ ಲಂಚ ಲಂಚ. ನಾವು ಈ ಜನಗಳೆಲ್ಲ ಸೇರಿ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಭ್ರಷ್ಟಾಚಾರಿಗಳನ್ನ ಮಾಡ್ಬಿಟ್ಟಿದೀವಿ. ಒಂದು ಕ್ಷಣ ಯೋಚನೆ ಮಾಡ್ರಿ, ಗಡಿಯನ್ನ ಕಾಯುವಂತ ಒಬ್ಬ ಸೈನಿಕ ಲಂಚದ ಆಸೆಗೆ ಒಬ್ಬ ಭಯೋತ್ಪಾದಕನನ್ನ ಒಳಗಡೆ ಬಿಟ್ಟ ಅಂತ ಅನ್ಕೊಡ್ರಿ, ದೇಶದ ಪರಿಸ್ಥಿತಿ ಏನಾಗುತ್ತೆ, ನಮ್ಮೆಲ್ಲರ ಪರಿಸ್ಥಿತಿ ಏನಾಗುತ್ತೆ ಅಂತ. ಅದಕ್ಕೆ ಆ ಸೈನಿಕನನ್ನ ಆ ಸ್ಥಾನದಲ್ಲಿ ಇಟ್ಟಿರೋದು, ಅದಕ್ಕೆ ಆ ಸೈನಿಕರನ್ನ ಅಷ್ಟು ಗೌರವ ಕೊಡ್ತಾ ಇರೋದು. ನೀವೆಲ್ಲರೂ ಅಂದ್ರೆ ಭಾರತದ ಜನರಲ್ಲೂ ಕೂಡ ಮನಸಾರೆ ಸೈನಿಕರಿಗೆ ಗೌರವ ಕೊಡ್ತಾ ಇದ್ರಿ ಅನ್ಕೊಂಡಿದ್ದೆ. ಆದ್ರೆ ನೀವು ಇಷ್ಟು ಮನಸ್ಸಲ್ಲಿ ನೋವನ್ನು ಇಟ್ಕೊಂಡು ಸೈನಿಕರಿಗೆ ಗೌರವ ಕೊಡ್ತಾ ಇದ್ರಿ ಅಂತ ನನಗೆ ಗೊತ್ತಿರಲಿಲ್ಲ. ಅಂತಹ ಗೌರವ ನಮ್ಗೆ ಬೇಕಾಗಿಲ್ಲ, ಅಂತಹ ಗೌರವ ಬೇಕಾಗಿಲ್ಲ. ಪಿಂಪಲ್ ಇಲ್ಲ, ಡಾರ್ಕ್ ಸ್ಪಾಟ್ಸ್ ಇಲ್ಲ, ಅನ್ವೀಲಿ ಪ್ರಾಬ್ಲಮ್ಸ್ಗೆ ಮುಖ ತೊಳೆದ ನಂತರ ಮತ್ತೆ ಕೆಲವೊಂದು ಲೋಷನ್ ಹಚ್ಚಿಕೊಳ್ಳಿ. ಅನ್ನು ಅಬ್ಸರ್ವ್ ಮಾಡುತ್ತೆ. ಜಿಂಕ್ ಆಕ್ಸೈಡ್ ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್ ಅನ್ನು ದೂರವಿಡುತ್ತೆ ಮತ್ತು ಒಂದು ಸೇವ್ ಮಾಡಿ ಉಟ್ಕೊಂಡು ರೂಪಾಯಿ ನಿಮ್ಮ ಮ್ಯಾಲ ಭಾಳ ಅಂದ್ರೆ ಭಾಳ ಗೌರವ ಐತಿ, ಅದು ಮನಸಾರ ಐತಿ. ವಿವೇಕ ಸೈನಿಕನ ನಮಗೂ ಭಾಳ ಅಭಿಮಾನ ಐತಿ. ನನ್ನ ದೋಸ್ತ